ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ದಾಖಲೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೂಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸುಮಾರು 1,500 ಕೆಜಿ ನಾಟಿ ಕೋಳಿ ಬಾಡೂಟ ತಯಾರಿಕೆ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ, ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ. ಈ ಸಂದರ್ಭದಲ್ಲಿ 6,000 ಜನ ಸೇರುವ ನಿರೀಕ್ಷೆ ಇದೆ. ಬ್ಯಾರಿಕೇಡ್ ಹಾಕಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕರುನಾಡಿನ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಸಿದ್ದರಾಮಯ್ಯನವರು. ಆ ಹಿನ್ನೆಲೆಯಲ್ಲಿ ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು, ಅವರ ತವರು ಮೈಸೂರಿನಲ್ಲಿ ನಾಟಿ ಕೋಳಿ ಬಾಡೂಟ ಆಯೋಜಿಸಲಾಗಿದೆ. ಮತ್ತೊಂದು ಕಡೆ ನೆಲಮಂಗಲ ಭಕ್ತನಪಾಳ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು, ಅಭಿಮಾನಿಗಳು ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. 6,000 ಜನ ಸೇರುವ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆಯಲ್ಲಿ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಎಲ್ಲವೂ ರೆಡಿ ಆಗ್ತಾ ಇದೆ. 1,500 ಕೆಜಿ ನಾಟಿ ಕೋಳಿ ಬಾಡೂಟ ವ್ಯವಸ್ಥೆ ಆಗಿದೆ. ಹಲವು ಕಡೆಗಳಲ್ಲಿ ಸಿಹಿ ಹಂಚಿ ಅಭಿಮಾನಿಗಳು, ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ದಿವಂಗತ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹಣೆಪಟ್ಟಿ ಸಿದ್ದರಾಮಯ್ಯನವರಿಗೀಗ. ಅದಕ್ಕಾಗಿ ಅವರ ಬೆಂಬಲಿಗರು, ಅಭಿಮಾನಿಗಳು ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಸದ್ಯ ಮೈಸೂರು ಹಾಗೂ ನೆಲಮಂಗಲದ ದೃಶ್ಯ ನೋಡ್ತಾ ಇದ್ದೀರಿ. ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾಟಿ ಕೋಳಿ ಬಾಡೂಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.